Hi, hello everyone. This is Satish Kumar, working as Assistant Professor in Commerce, GFGC Mitigation. Welcome to the digital learning platform powered by Directorate of Collegiate Education, Government of Karnataka. Hi, hello everyone. This is Satish Kumar. In this class, I'm going to talk about the topics called NEFT, RTGS, and e-checks. So let's start the session. Firstly, let's talk about National Electronic Fund Transfer, that is NEFT. This is an innovative service that has been provided by modern banks to their customers. ಸೊ ಈ ಒಂದು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನೋದು ಹೊಸ ಒಂದು ಇನೋವೇಟಿವ್ ಸರ್ವಿಸ್ ಆಗಿ ನಾವಿಲ್ಲಿ ಕಾಣ್ಬೋದು. ಪ್ರತಿ ಬ್ಯಾಂಕು ತನ್ನ ಕಸ್ಟಮರ್ಸ್ಗೆ ಕೊಡ್ತಿರುವಂತಹ ಒಂದು ಇನೋವೇಟಿವ್ ಸರ್ವಿಸ್ ಆಗಿ ಇದನ್ನ ನಾವು ನೋಡ್ಬೋದು. ಬಟ್ ಆಕ್ಚುಲಿ NEFT, ಲೆಟ್ಸ್ ಸಿ ಇಟ್ ಈಸ್ ಎ ನೇಷನ್ ವೈಡ್ ಪೇಮೆಂಟ್ ಸಿಸ್ಟಮ್ ಫೆಸಿಲಿಟೇಟಿಂಗ್ ಒನ್ ಟು ಒನ್ ಫಂಡ್ ಟ್ರಾನ್ಸ್ಫರ್. ಇದೊಂದು ದೇಶ ವ್ಯಾಪ್ತಿಯಾಗಿ ಇರುವಂತಹ ಒಂದು ಫೆಸಿಲಿಟಿ ಅಂತ ನಾವು ಹೇಳ್ಬೋದು. ದೇಶ ವ್ಯಾಪ್ತಿಯಲ್ಲಿ ನೀವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಫಂಡ್ ಟ್ರಾನ್ಸ್ಫರ್ ಅನ್ನ ಇಲ್ಲಿ ಮಾಡಬಹುದು. ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ಗೆ ಅಥವಾ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ಗೆ ಇಲ್ಲಿ ಫಂಡ್ ಟ್ರಾನ್ಸ್ಫರ್ ಅನ್ನ ಮಾಡಬಹುದು. ಸೊ ಇಟ್ಸ್ ಲೈಕ್ ಎ ನೇಷನ್ ವೈಡ್ ಫೆಸಿಲಿಟಿ ಅಂತ ನಾವು ಹೇಳ್ಬೋದು. Under this scheme, individuals, firms, and corporate can electronically transfer funds from any bank branch to any individual firm or corporate having an account with any other bank branch in the country participating in this scheme. ಸೊ ಈ ಒಂದು ವ್ಯವಸ್ಥೆಯಲ್ಲಿ, ಈ ಒಂದು ಫೆಸಿಲಿಟಿಯಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಅಥವಾ ಒಂದು ಬ್ಯಾಂಕ್ ಅಕೌಂಟ್ ಇಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ನಾವು ಫಂಡ್ಸ್ ಅನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಫಂಡ್ಸ್ ಅನ್ನ ಸುಗಮವಾಗಿ ಟ್ರಾನ್ಸ್ಫರ್ ಮಾಡಬಹುದು. ಅದು 24/7. ದಟ್ ಮೀನ್ಸ್ ದೇರ್ ಇಸ್ ನೋ ಟೈಮ್ ಲಿಮಿಟ್ ಅಂಡ್ ದೇರ್ ಇಸ್ ನೋ ವರ್ಕಿಂಗ್ ಡೇ ಕಂಡೀಷನ್ಸ್ ಹಿಯರ್. ಅಂಡ್ ಅಫ್ ಕೋರ್ಸ್ ದಿಸ್ ಈಸ್ ಸಚ್ ಎ ಫಾಸ್ಟರ್ ಸರ್ವಿಸ್. ಸೊ ಇಲ್ಲಿ ಅತಿ ವೇಗವಾಗಿ ನಮ್ಮ ಫಂಡ್ಸ್ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಅಂಡ್ this is universally accepted concept. And most importantly, NEFT is very popular nowadays. ಸೊ ಇಲ್ಲಿ ಯಾವುದೇ ರೀತಿಯ ಲಿಮಿಟ್ ಇರೋದಿಲ್ಲ ಅಮೌಂಟ್ ಅನ್ನ ಫಂಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ. ದಟ್ ಮೀನ್ಸ್ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಮಿನಿಮಮ್ ಲಿಮಿಟ್ ಅಂತ ಒಂದು ಕಂಡೀಷನ್ ಇಲ್ಲ. ಆಸ್ ಆಫ್ ನೌ RBI has clearly stated that there is no upper limit. That means there is no maximum limit that can be transferred through the NEFT. And of course minimum limit ಕೂಡ ಇಲ್ಲಿ ಯಾವುದೇ ರೀತಿಯ ಒಂದು ಮಿನಿಮಮ್ ಅಮೌಂಟ್ ಇಷ್ಟೇ ಇರಬೇಕು ಟ್ರಾನ್ಸ್ಫರ್ ಮಾಡೋಕ್ಕೆ ಅಂತ ಕಂಡೀಷನ್ ಕೂಡ ಇಲ್ಲ. ಅಂಡ್ ಇಲ್ಲಿ ಯಾವುದೇ ರೀತಿಯ ಫಂಡ್ ಟ್ರಾನ್ಸ್ಫರ್ ಮಾಡಿದ್ರೆ ಅವೆಲ್ಲ ಟ್ರಾನ್ಸ್ಫರ್ಗಳು ಬ್ಯಾಚಸ್ ವೈಸ್ ಸೆಟಲ್ಮೆಂಟ್ ಆಗ್ತಾ ಇರುತ್ತೆ. ಅಂದ್ರೆ ವಾರದ ವರ್ಕಿಂಗ್ ಡೇಸ್ ಅಲ್ಲಿ ಪ್ರತಿದಿನ 11 ಬ್ಯಾಚಸ್ ಅಂದ್ರೆ 11 ಅವರ್ಸ್ ಅವರ್ಲಿ ವೈಸ್ ಬ್ಯಾಚಸ್ ಇರುತ್ತೆ. ಸೊ 11 ಬ್ಯಾಚಸ್ ಪ್ರತಿದಿನ ಇಲ್ಲಿ ಸೆಟಲ್ಮೆಂಟ್ಸ್ ಆಗ್ತಿರುತ್ತೆ. ಅದೇ ಸ್ಯಾಟರ್ಡೇ ಬಂದಾಗ ಸ್ಯಾಟರ್ಡೇ ದಿನದಲ್ಲಿ ಕೇವಲ 5 ಬ್ಯಾಚಸ್ ಅಂದ್ರೆ 5 ಅವರ್ಲಿ ಬ್ಯಾಚಸ್ ಇಲ್ಲಿ ಸೆಟಲ್ಮೆಂಟ್ ಆಗ್ತಿರುತ್ತೆ. ಅಂದ್ರೆ ಪ್ರತಿ ಅವರ್ಗೂ ಫಂಡ್ಸ್ ಏನ್ ಟ್ರಾನ್ಸ್ಫರ್ ಆಗಿದೆ ಅವು ಸೆಟಲ್ಮೆಂಟ್ ಆಗ್ತಿರ್ತವೆ. ಸೊ ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. So you could see over the screen, there is no limit on the amount to be transferred, either minimum or maximum. ಸೊ ಇಲ್ಲಿ ಯಾವುದೇ ರೀತಿಯ ಮಿನಿಮಮ್ ಅಮೌಂಟು ಮತ್ತೆ ಮ್ಯಾಕ್ಸಿಮಮ್ ಅಮೌಂಟು ಅಂತ ಕಂಡೀಷನ್ ಇಲ್ಲ. NEFT ಮುಖಾಂತರ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ದೇರ್ ಇಸ್ ನೋ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ದೇರ್ ಇಸ್ ನೋ ಮಿನಿಮಮ್ ಲಿಮಿಟ್. ಮಿನಿಮಮ್ ₹1 ಕೂಡ ನೀವು ಇಲ್ಲಿ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು NEFT ಮುಖಾಂತರ. ಬಟ್ ಇಲ್ಲಿ ಬ್ರಾಂಚ್ ಮುಖಾಂತರ ಬ್ರಾಂಚ್ಗೆ ವಿಸಿಟ್ ಹಾಕಿ ಅದ್ರ ಮುಖಾಂತರ ನಾವು NEFT ಅನ್ನು ಮಾಡ್ತೀವಿ ಅಂದ್ರೆ ಅಲ್ಲಿ ಕ್ಯಾಶ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ಅಲ್ಲಿ 50,000 ಅಂತ ಒಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಜೊತೆಗೆ ನೇಪಾಲ್ಗೆ ನೀವೇನ NEFT ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ NEFT ಮುಖಾಂತರ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ದೆನ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ RBI ಶುಡ್ ಬಿ ಸ್ಟ್ರಿಕ್ಟ್ಲಿ ಫಾಲೋಡ್. RBI ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ಗೈಡ್ಲೈನ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಆಗಬೇಕಾಗುತ್ತೆ ನೇಪಾಲ್ ಜೊತೆಗೆ ಏನನ್ನ NEFT ವ್ಯವಹಾರನ ಮಾಡುವಂತ ಟೈಮಲ್ಲಿ. ಸಿ ಆಸ್ ಆಫ್ ನೌ ಓನ್ಲಿ ವಿತ್ ನೇಪಾಲ್ ನೇಷನ್ ವಿ ಹ್ಯಾವ್ NEFT ಫೆಸಿಲಿಟಿ. So next one is there is no restriction of centers or of any geographical area within the country. ಸೊ ದೇಶದ ಯಾವುದೇ ಒಂದು ಸ್ಟೇಟ್ ಅಲ್ಲಿ ನೀವು ಬೇಕಾದ್ರೆ ಈ ಒಂದು ಸರ್ವಿಸ್ ಅನ್ನ ಪಡಿಬಹುದು. ಅಂಡ್ ಯಾವುದೇ ಒಂದು ಸ್ಟೇಟ್ಗೂ ನೀವು ಈ ನಿಮ್ಮ ಪ್ರೆಸೆಂಟ್ ಲೊಕೇಶನ್ ಇಂದ ಯಾವ ಸ್ಟೇಟ್ ಬೇಕಾದ್ರೂ ಫಂಡ್ಸ್ ಅನ್ನ NEFT ಮುಖಾಂತರ ಟ್ರಾನ್ಸ್ಫರ್ ಮಾಡಬಹುದು. ದೇರ್ ಇಸ್ ನೋ ಜಿಯೋಗ್ರಫಿಕಲ್ ಕಂಡೀಷನ್ ವಿತ್ ಇನ್ ದಿ ನೇಷನ್. ಸೊ ಓನ್ಲಿ within the nation this service is available. That must be understood here. And presently NEFT operates in an hourly batches. There are 11 settlements from 9 a.m. to 7 p.m. on weekdays, that is Monday through Friday, and 5 settlements from 9 a.m. to 1 p.m. on Saturday. So working days ಅಲ್ಲಿ
ಪ್ರತಿದಿನ ಹವರ್ಲಿ ಬ್ಯಾಚಸ್ ಅಲ್ಲಿ ಈ ಸೆಟಲ್ಮೆಂಟ್ಸ್ ನಡೀತಾ ಇರುತ್ತೆ. ಪ್ರತಿದಿನ ಮಂಡೇ ಟು ಫ್ರೈಡೆ ಪ್ರತಿದಿನ 11 ಬ್ಯಾಚಸ್ ಅಲ್ಲಿ ಇಲ್ಲಿ ಸೆಟಲ್ಮೆಂಟ್ಸ್ ಅಂದ್ರೆ ಫಂಡ್ ಟ್ರಾನ್ಸ್ಫರ್ ಸೆಟಲ್ಮೆಂಟ್ಸ್ ನಡೀತಾ ಇರುತ್ತೆ. ಸ್ಯಾಟರ್ಡೆ ಬಂದಾಗ ಸ್ಯಾಟರ್ಡೆ ಕೇವಲ 5 ಸೆಟಲ್ಮೆಂಟ್ಸ್ 5 ಅವರ್ ಬ್ಯಾಚಸ್ ಅಲ್ಲಿ ಸೆಟಲ್ಮೆಂಟ್ಸ್ ನಡೆಯುತ್ತೆ. ಅಂಡ್ ಇಲ್ಲಿ ಬ್ಯಾಚಸ್ ಅಂದ್ರೆ ನಥಿಂಗ್ ಬಟ್ 1 ಅವರ್ಗೆ ಒಂದು ಬ್ಯಾಚ್ ಲೆಕ್ಕ. ಸೊ ಇಲ್ಲಿ 1 ಅವರ್ ಅಲ್ಲಿ ಏನೆಲ್ಲ ಫಂಡ್ ಟ್ರಾನ್ಸ್ಫರ್ಸ್ ಆಗಿದೆಯೋ ಅವೆಲ್ಲ ಕೂಡ 1 ಅವರ್ ಬ್ಯಾಚ್ ಅಲ್ಲಿ ಸೆಟಲ್ಮೆಂಟ್ ಆಗ್ತಿರ್ತವೆ. ಅಂಡ್ beneficiary can expect to get the credit for the first 9 batches on weekdays and first 4 batches on Saturdays. So ಇಲ್ಲಿ ಬೆನಿಫಿಷರಿ ಅಂದ್ರೆ ಆ ಫಂಡ್ ಅನ್ನ ಇಸ್ಕೊಳ್ಳುವಂತ ವ್ಯಕ್ತಿ, ಫಂಡ್ ಟ್ರಾನ್ಸ್ಫರ್ ಅನ್ನು ಪಡೆಯುವಂತ ವ್ಯಕ್ತಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಆವತ್ತಿನ ಫಂಡ್ ಅವನು ಆವತ್ತೇ ತನ್ನ ಅಕೌಂಟ್ಗೆ ಬೀಳೋ ರೀತಿ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕಂಡೀಷನ್ ಏನಂದ್ರೆ ಫಸ್ಟ್ 9 ಬ್ಯಾಚಸ್ ಅಲ್ಲಿ ಆ ವ್ಯವಹಾರ ನಡೆದಿರಬೇಕು. ಫಸ್ಟ್ 9 ಬ್ಯಾಚಸ್ ಅಲ್ಲಿ ಆ ಫಂಡ್ ಏನಾದ್ರೂ ಸೆಟಲ್ಮೆಂಟ್ ಆಗಿದ್ರೆ ಆವತ್ತಿನ ದಿನಕ್ಕೆ ಅವನ ಅಕೌಂಟ್ಗೆ ಆ ಫಂಡ್ ಕ್ರೆಡಿಟ್ ಆಗುತ್ತೆ. ಸಪೋಸ್ ಅದೇನಾದ್ರು ಸ್ಯಾಟರ್ಡೆ ಆಗಿದ್ದಾಗ ಫಸ್ಟ್ 4 ಅವರ್ ಬ್ಯಾಚಸ್, ಸೊ ಫಸ್ಟ್ 4 ಬ್ಯಾಚಸ್ ಅಲ್ಲಿ ಸೆಟಲ್ಮೆಂಟ್ ಏನಾದ್ರು ಆಗಿದ್ರೆ ಅವಾಗ ಅದೇ ದಿನ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇನ್ ಕೇಸ್ 9 ಬ್ಯಾಚಸ್ ಆದ್ಮೇಲೆ ಅಥವಾ ಸ್ಯಾಟರ್ಡೆ ಆದ್ರೆ 5 ಬ್ಯಾಚಸ್ ಆದ್ಮೇಲೆ 4 ಬ್ಯಾಚಸ್ ಆದ್ಮೇಲೆ ಏನನ್ನ ಸೆಟಲ್ಮೆಂಟ್ಸ್ಗೆ ಫಂಡ್ ಟ್ರಾನ್ಸ್ಫರ್ ಹೋಗಿದೆ ಅಂದಾಗ ಅಂತ ಟೈಮಲ್ಲಿ ನೆಕ್ಸ್ಟ್ ವರ್ಕಿಂಗ್ ಡೇಗೆ ಆ ಫಂಡ್ ಆ ಒಂದು ಬೆನಿಫಿಷರಿ ಅಕೌಂಟ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟೇ. ಒಂದು ದಿನದಲ್ಲಿ ಫಂಡ್ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಹವರ್ಲಿ ವೈಸು ಅದು ಸೆಟಲ್ಮೆಂಟ್ ಆಗ್ತಿರುತ್ತೆ. ಸೊ ಅದೇ ದಿನ ಫಂಡ್ ಅನ್ನ ಅವನ ಅಕೌಂಟ್ಗೆ ತಲುಪಿಸ್ಬೇಕು ಅಂದ್ರೆ ಆ ಒಂದು ವ್ಯವಹಾರ ಫಸ್ಟ್ 9 ಬ್ಯಾಚಸ್ ಅಲ್ಲಿ ನಡೆದಿರಬೇಕು. 9 ಬ್ಯಾಚಸ್ ಅಲ್ಲಿ ಫಸ್ಟ್ 9 ಬ್ಯಾಚಸ್ ಅಲ್ಲಿ ಆ ವ್ಯವಹಾರ ನಡೆದಿರಬೇಕು, ಮಂಡೇ ಟು ಫ್ರೈಡೆ. ಬಟ್ ವೆನ್ ಕಮ್ಸ್ ಟು ಸ್ಯಾಟರ್ಡೆ ಅದೇ ದಿನ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು ಅಂದ್ರೆ ದಟ್ ಮಸ್ಟ್ ಬಿ ಹ್ಯಾಪನ್ ಆನ್ ಫಸ್ಟ್ 4 ಬ್ಯಾಚಸ್. ಮೊದಲ 4 ಬ್ಯಾಚಸ್ ಅಲ್ಲಿ ಆ ಒಂದು ಫಂಡ್ ಟ್ರಾನ್ಸ್ಫರ್ ವ್ಯವಹಾರ ನಡೆದಿದ್ರೆ ಅವಾಗ ಅದೇ ದಿನ on the same day the beneficiary can expect the credit to his account. In all other cases the fund transfer will be that means that fund will be credited to the beneficiary account on the next working day. Okay, so these are the highlights of NEFT. Let's have a look on what are the advantages of this NEFT or what are the benefits of this NEFT. Firstly, you could see over the screen, the first point is there is no need for physical presence of any party to perform a transaction. So ಇಲ್ಲಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಬೇಕು, ಟ್ರಾನ್ಸಾಕ್ಷನ್ ಮಾಡೋದಕ್ಕೆ, ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಬೇಕು ಅನ್ನೋ ಒಂದು ಕಂಡೀಷನ್ ಇಲ್ಲ. ಸೊ ನಾವು ವರ್ಚುವಲ್ ಆಗಿ ಪ್ರೆಸೆಂಟ್ ಇದ್ರೆ ಸಾಕು. ದಟ್ ಮೀನ್ಸ್ ನಾವು ಓವರ್ ದಿ ಮೊಬೈಲ್ ಫೋನ್ ಓವರ್ ದಿ ಕಂಪ್ಯೂಟರ್ ನಾವು ನಮ್ಮ ಅಕೌಂಟ್ ಇಂದ ಬೇರೆ ವ್ಯಕ್ತಿಗೆ ಕಳಿಸೋದಕ್ಕೆ ಒಂದು ಕಮಾಂಡ್ ಅನ್ನು ಕೊಟ್ಟರೆ ಸಾಕು, ದ ಅಮೌಂಟ್ ವಿಲ್ ಗೆಟ್ ಟ್ರಾನ್ಸ್ಫರ್ ಟು ರೆಸ್ಪೆಕ್ಟಿವ್ ಪಾರ್ಟಿ. ಓಕೆ, ಅಂಡ್ ಸೆಕೆಂಡ್ ಒನ್ ಇಸ್ ದಟ್ ನೋ ಬ್ಯಾಂಕ್ ವಿಸಿಟ್ ಈಸ್ ರಿಕ್ವೈರ್ಡ್. ಸೊ ಇಲ್ಲಿ ಯಾವುದೇ ರೀತಿಯ ಬ್ಯಾಂಕ್ ಬ್ರಾಂಚ್ಗೆ ವಿಸಿಟ್ ಮಾಡಬೇಕು, ಅಲ್ಲಿ ಲೀಗಲ್ ಫಾರ್ಮಾಲಿಟೀಸ್ ಆಗಿರುವಂತಹ ಏನು ಫಾರ್ಮ್ಸ್ ಫಿಲ್ ಮಾಡಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕು ಅನ್ನೋ ಒಂದು ಸಮಸ್ಯೆ ಇಲ್ಲ ಇಲ್ಲಿ. ಸೊ ಬೈ ಸಿಟಿಂಗ್ ಅಟ್ ಹೋಮ್ ಆರ್ ಬೈ ಸಿಟಿಂಗ್ ಅಟ್ ಆಫೀಸ್ ದ party can transfer his amount to a beneficiary. And NEFT is efficient and straightforward. It can be done in less than a minute and hardly involves any significant formality. ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗೋದಿಲ್ಲ. ವೆರಿ ಕ್ವಿಕ್ ಆಗಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಫಂಡ್ಸ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು. ಸೊ ಅದಕ್ಕೆ ಇದನ್ನ ಎಫೆಕ್ಟಿವ್ ಅಂಡ್ ಎಫಿಷಿಯಂಟ್ ಸರ್ವಿಸ್ ಅಂತ ನಾವು ಕರಿತೀವಿ. ಅಂಡ್ ಸ್ಟ್ರೈಟ್ ಫಾರ್ವರ್ಡ್. ಸೊ ಯಾವ ವ್ಯಕ್ತಿಗೆ ನೀವು ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾಗಿದೆಯೋ ಆ ವ್ಯಕ್ತಿಯ ಡೀಟೇಲ್ಸ್ ಅನ್ನು ತಗೊಂಡು, ಆ ವ್ಯಕ್ತಿಯ ಅಕೌಂಟ್ ಡೀಟೇಲ್ಸ್ IFSC ಕೋಡ್ ತಗೊಂಡು ನೀವು ಕಮಾಂಡ್ ಅನ್ನು ಕೊಟ್ಟಿದೆ ಆದ್ರೆ ನಿಮ್ಮ ಅಕೌಂಟ್ ಇಂದ ಫಂಡ್ ಈಸಿಯಾಗಿ ಆ ಬೆನಿಫಿಷರಿ ಅಕೌಂಟ್ಗೆ ಹೋಗಿ ತಲುಪುತ್ತೆ. ಸೊ ದಟ್ಸ್ ದ ಬೆಸ್ಟ್ ಅಡ್ವಾಂಟೇಜ್. ಅಂಡ್ ಕನ್ಫರ್ಮೇಶನ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ವ್ಯೂಡ್. ಸೊ ಇಲ್ಲಿ NEFT ಮುಖಾಂತರ ಫಂಡ್ ಟ್ರಾನ್ಸ್ಫರ್ ಆದ್ಮೇಲೆ ಅದು ಸಕ್ಸಸ್ ಆಗಿದೆಯಾ ಅಥವಾ ಫೇಲ್ಯೂರ್ ಆಗಿದೆಯಾ, ಏನಾಗಿದೆ, ಅದರ ಸ್ಟೇಟಸ್ ಏನಿದೆ ಅನ್ನೋದನ್ನ ನಾವು ಮೇಲ್ ಮುಖಾಂತರ ಅಥವಾ SMS ಮುಖಾಂತರ ನಾವು ನೋಡಬಹುದು. ಸೊ ಇದರಿಂದ ಸ್ಟೇಟಸ್ ಏನಾಗಿದೆ, ಆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಏನಾಗಿದೆ ಅನ್ನೋದನ್ನ ನಾವು ಈಸಿಯಾಗಿ ಟ್ರ್ಯಾಕ್ ಮಾಡಬಹುದು. ಅಂಡ್ ಬೆನಿಫಿಷರಿ ನೀಡ್ ನಾಟ್ ಬಿ ಕಾಶಿಯಸ್ ಅಂಡ್ ಅಪ್ರಹೆನ್ಸಿವ್ ಆಫ್ ಎನಿ ಲಾಸ್ ಆರ್ ಥೆಫ್ಟ್ ಆಫ್ ಫಿಸಿಕಲ್ ಇನ್ಸ್ಟ್ರೂಮೆಂಟ್ ಆರ್ ಎನಿ ಲೈಕ್ಲಿಹುಡ್ ಆಫ್ ಫ್ರಾಡುಲೆಂಟ್ ಎನ್ಕ್ಯಾಶ್ಮೆಂಟ್ ಆಫ್ ಪೇಪರ್ ಇನ್ಸ್ಟ್ರೂಮೆಂಟ್. ಸೊ ಹಳೆ ಕಾಲದ ಪದ್ಧತಿ ಎಲ್ಲ ಅಂದ್ರೆ ಫಂಡ್ ಟ್ರಾನ್ಸ್ಫರ್ ಮಾಡುವಂತ ಟೈಮಲ್ಲಿ ನಾವು ಚೆಕ್ ಬರಿಬೇಕಾಯ್ತು, ಚೆಕ್ ಅನ್ನ ಬೇರೆಯವರು ಕದೀತಾ ಇದ್ರು, ಅಥವಾ ಚೆಕ್ ನಾವು ಬೈ ಮಿಸ್ಟೇಕ್ ಆಗಿ ಎಲ್ಲೋ ಮರ್ತೋಗ್ತಿದ್ವಿ. ಸೊ ಇವೆಲ್ಲ ಸಮಸ್ಯೆಗಳು ಹಳೆ ಕಾಲದ ಒಂದು ಪದ್ಧತಿಯಲ್ಲಿ ನಾವು ಕಾಣ್ತಿದ್ವಿ. ಬಟ್ ನೌ ವಿತ್ ದಿ ಎಮರ್ಜೆನ್ಸ್ ಆಫ್ NEFT ದಟ್ ಆಲ್ ಹರ್ಡಲ್ಸ್ ಹ್ಯಾವ್ ಬಿನ್ erased. ಸೊ ಇಲ್ಲಿ ಕಸ್ಟಮರ್ ದಟ್ ಮೀನ್ಸ್ ಯಾರು ಅಕೌಂಟ್ ಅನ್ನ ತನ್ನ ಅಕೌಂಟ್ ಅಲ್ಲಿ ಇರುವಂತ ದುಡ್ಡನ್ನು ಬೇರೆ ವ್ಯಕ್ತಿಗೆ ಕಳಿಸ್ಬೇಕು ಅಂತ ಇಷ್ಟಪಡ್ತಾನೋ ಆ ವ್ಯಕ್ತಿ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಕಮಾಂಡ್ ಅನ್ನ ಕೊಡೋ ಮುಖಾಂತರ ತನ್ನ ಅಕೌಂಟ್ ಇಂದ
ಬೇರೆ ಅಕೌಂಟ್ಗೆ ಅಥವಾ ಬೇರೆಯವರ ಅಕೌಂಟ್ಗೆ ಫಂಡ್ಸ್ ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇಲ್ಲಿ ಯಾವುದೇ ರೀತಿಯ ಪೇಪರ್ಸು ಕದೀತಾರೆ ಅಥವಾ ಪೇಪರ್ಸು ಲಾಸ್ಟ್ ಆಗುತ್ತೆ ಅಥವಾ ಇಂಪಾರ್ಟೆಂಟ್ ಡೀಟೇಲ್ಸ್ ಯಾರನ್ನ ಕದೀತಾರೆ ಅನ್ನೋ ಒಂದು ಪ್ಯಾನಿಕ್ ಸಿಚುಯೇಷನ್ ಇರೋದಿಲ್ಲ. ಅಂಡ್ ದಿಸ್ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಈಸ್ ಕಾಸ್ಟ್ ಎಫೆಕ್ಟಿವ್. ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್ ಬಿಕಾಸ್ ಲೆಸ್ ಕಾಸ್ಟ್ ಈಸ್ ಇನ್ವಾಲ್ವ್ಡ್. ಸೊ ಮ್ಯಾನ್ ಪವರ್ನ ಅವಶ್ಯಕತೆ ಇಲ್ಲ. ಅಂಡ್ ಇಲ್ಲಿ ಬ್ಯಾಂಕ್ಗೆ ವಿಸಿಟ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ. ಬ್ಯಾಂಕಿಂಗ್ ಕಂಪನೀಸ್ ಅವರು ಬ್ಯಾಂಕ್ ಸ್ಟಾಫ್ ಅನ್ನು ನೇಮಕ ಮಾಡ್ಕೋಬೇಕು, ಬ್ಯಾಂಕಿಂಗ್ ಸ್ಟಾಫ್ಗೆ ಬೇಕಿರುವಂತಹ ಸವಲತ್ತು ಕೊಡಬೇಕು ಅನ್ನೋ ಒಂದು ಯಾವುದೇ ರೀತಿಯ ಇಲ್ಲಿ ಸಮಸ್ಯೆಗಳು ಇರೋದಿಲ್ಲ. ಸೊ NEFT is very cost effective. Within fraction of seconds we can transfer our funds, that too at very less cost. And the remitter or sender can initiate the remittances directly from his or her location by using internet banking also. So internet banking ಅನ್ನು ಬಳಸೋ ಮುಖಾಂತರ ಕಸ್ಟಮರು ತನ್ನ ಅಕೌಂಟ್ ಇಂದ ಬೇರೆ ವ್ಯಕ್ತಿಗೆ ಅಕೌಂಟ್ ಇಂದ ತನ್ನ ದುಡ್ಡನ್ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು by sitting at home or by sitting at office. It is very convenient for the customer to have this facility. So like this we can quote a number of advantages from NEFT. Let's have a look on real-time gross settlement, RTGS. What is this RTGS? Let's see. See, this RTGS is also a facility through which a customer can transfer funds to any respective ಅಕೌಂಟ್ ಹೋಲ್ಡರ್. ಸೊ ಇಲ್ಲಿ ಕಸ್ಟಮರು ತನ್ನ ಅಕೌಂಟ್ ಇಂದ ಬೇರೆ ಅಕೌಂಟ್ ಹೋಲ್ಡರ್ಗೆ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೊಡುವಂತ ಇದು ಸರ್ವಿಸ್ ಇದು ಕೂಡ. ಸೊ ಇಲ್ಲಿ ಈ NEFTಗೂ ಮತ್ತೆ RTGSಗೂ there are some similarities, but at the same time there are some differences also. ಸೊ NEFT ಅಲ್ಲಾದ್ರೆ ಬ್ಯಾಚಸ್ ವೈಸು ಫಂಡ್ ಟ್ರಾನ್ಸ್ಫರ್ ನಡೆಯುತ್ತೆ. ಬಟ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಕಾನ್ಸೆಪ್ಟ್ ಬಂದಾಗ ಇದು ರಿಯಲ್ ಟೈಮ್ ಅಲ್ಲಿ ಅಂದ್ರೆ ಇನ್ಸ್ಟೆಂಟ್ ಆಗಿ ಸೆಟಲ್ಮೆಂಟ್ಸ್ ನಡೀತಾ ಇರುತ್ತೆ. Let us see how real time gross settlement is very superior to NEFT and how it is different from NEFT. The acronym RTGS stands for Real-Time Gross Settlement, which can be explained as a system where there is a continuous and real-time settlement of fund transfers individually on a transaction-by-transaction basis without netting. So ಇಲ್ಲಿ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಫಂಡ್ ಟ್ರಾನ್ಸ್ಫರ್ ನಡೀತಾ ಇರುತ್ತೆ. ಯಾವುದೇ ರೀತಿ ಬ್ಯಾಚ್ ಸೆಟಲ್ಮೆಂಟ್ಸ್ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ. ರಿಯಲ್ ಟೈಮ್ ಅಲ್ಲಿ ಈ ಒಂದು ಫಂಡ್ ಟ್ರಾನ್ಸ್ಫರ್ ನಡೆಯುತ್ತೆ. ಅಕೌಂಟ್ ಹೋಲ್ಡರು ತನ್ನ ಅಕೌಂಟ್ ಇಂದ ಫಂಡ್ ಟ್ರಾನ್ಸ್ಫರ್ ಆಗೋ ಕಮೆಂಟ್ ಕೊಟ್ಟಿದ ನೆಕ್ಸ್ಟ್ ಸೆಕೆಂಡ್ಗೆ ಅದು ಯಾವ ಅಕೌಂಟ್ಗೆ ಅವನು ಫೀಡ್ ಮಾಡಿದಾನೋ ಡೀಟೇಲ್ಸ್ ಆ ಅಕೌಂಟ್ಗೆ ಆ ಅಮೌಂಟ್ ಹೋಗಿ ತಲುಪುತ್ತೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಅಂಡ್ ಹಿಯರ್ ರಿಯಲ್ ಟೈಮ್ ಮೀನ್ಸ್ ಪ್ರೊಸೆಸಿಂಗ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಟ್ ದ ಟೈಮ್ ದೇ ಆರ್ ರಿಸೀವ್ಡ್. ಯಾವ ಟೈಮ್ಗೆ ಕಮಾಂಡ್ ಅನ್ನ ಇಸ್ಕೊಂಡಿದೀವೋ ಅದೇ ಟೈಮ್ಗೆ ಅದನ್ನ ಪ್ರೋಸೆಸ್ ಮಾಡೋದೇ ಇಲ್ಲಿ ರಿಯಲ್ ಟೈಮ್ ಅಂತ ಕರೀತೀವಿ. ಅಂದ್ರೆ ಕಸ್ಟಮರು ಈ ಸೆಕೆಂಡ್ಗೆ ಕಮಾಂಡ್ ಕೊಟ್ಟಿದ್ರೆ ಇದೇ ಸೆಕೆಂಡ್ಗೆ ಆ ಅಮೌಂಟ್ ರೆಸ್ಪೆಕ್ಟಿವ್ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಕಂಪೇರ್ ಟು NEFT. ಅಂಡ್ ಗ್ರಾಸ್ ಸೆಟಲ್ಮೆಂಟ್ ಮೀನ್ಸ್ ಹಿಯರ್ ದ ಸೆಟಲ್ಮೆಂಟ್ ಆಫ್ ಫಂಡ್ಸ್ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಅಕ್ಕರ್ ಇಂಡಿವಿಜುವಲ್. ಇಲ್ಲಿ ಇಂಡಿವಿಜುವಲ್ ಆಗಿ ಸೆಟಲ್ಮೆಂಟ್ಸ್ ನಡೀತಾ ಇರುತ್ತೆ, ಬ್ಯಾಚ್ ವೈಸ್ ಅಲ್ಲ, ಇಂಡಿವಿಜುವಲ್ ಆಗಿ. ಕಸ್ಟಮರ್ ಇವಾಗ ಕಮೆಂಟ್ ಕೊಟ್ಟಿದ್ದಾನಂದ್ರೆ ಈ ಒಂದು ಸೆಕೆಂಡ್ಗೆ ಆ ಒಂದು ಕಸ್ಟಮರ್ ಸೆಟಲ್ಮೆಂಟ್ ನಡೆದು ಹೋಗುತ್ತೆ. ದಟ್ ಮೀನ್ಸ್ ಫಂಡ್ ಟ್ರಾನ್ಸ್ಫರ್ ಆಗೋಗುತ್ತೆ. ಸೊ ಇಂಡಿವಿಜುವಲ್ ಆಗಿ ಹಿಯರ್ ದ ಟ್ರಾನ್ಸ್ಫರ್ ವಿಲ್ ಹ್ಯಾಪನ್. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ಸೆಟಲ್ಮೆಂಟ್. ದಟ್ ಮೀನ್ಸ್ ಇಂಡಿವಿಜುವಲ್ ಗ್ರಾಸ್ ಸೆಟಲ್ಮೆಂಟ್ will occur here. And considering that the fund settlements take place in the books of Reserve Bank of India, payments are final and irrevocable. So ಇಲ್ಲಿ ಏನೆಲ್ಲ ಸೆಟಲ್ಮೆಂಟ್ಸ್ ನಡೀತಿದೆ ರಿಯಲ್ ಟೈಮ್ ಅಲ್ಲಿ ಇವೆಲ್ಲ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಡ್ಜರ್ ಅಲ್ಲಿ ನಡೀತಾ ಇರುತ್ತೆ. ಸೊ ಆದ ಕಾರಣ ಇಲ್ಲಿ ಒನ್ಸ್ ಕಮೆಂಟ್ ಕೊಟ್ಟ ನಂತರ ಅದು ಇರ್ರಿವೋಕಬಲ್ ಅಂಡ್ ಫೈನಲ್ ಆಗಿರುತ್ತೆ. ಸೊ ಅದನ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂಡ್ ಅದೇ ಅಂತಿಮವಾಗಿರುತ್ತೆ. ಸೊ ಇಟ್ ಈಸ್ very sensitive, so that the customer must be very cautious before sending the fund to respective account holder. Once he has sent the amount to respective account holder, he cannot revoke it and he cannot cancel that command. So it is final and ultimate. And RTGS is available 24/7 and that too 365 days in a year. So ಇಲ್ಲಿ RTGS ಅನ್ನೋದು 24 hours 7 days in a week and 365 days in a year ನಮಗೆ ಇದು ಲಭ್ಯ ಇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ವರ್ಕಿಂಗ್ ಅವರ್ಸ್ ಕಂಡೀಷನ್ ಅಥವಾ ವರ್ಕಿಂಗ್ ಡೇಸ್ ಕಂಡೀಷನ್ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಮಿನಿಮಮ್ ಅಮೌಂಟ್ ಬಿ ರಿಮಿಟೆಡ್ ಥ್ರೂ RTGS ಈಸ್ 2 lakh ಅಂಡ್ ನೋ ಅಪ್ಪರ್ ಆರ್ ಮ್ಯಾಕ್ಸಿಮಮ್ ಸೀಲಿಂಗ್. ಸೊ ಇಲ್ಲಿ ಮಿನಿಮಮ್ ಅಮೌಂಟ್ಗೆ ಒಂದು ಕಂಡೀಷನ್ ಇದೆ. ಮಿನಿಮಮ್ 2 lakhs ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡೋ ವ್ಯಕ್ತಿಗಳು RTGS ಅನ್ನ ಆಪ್ಟ್ ಮಾಡ್ಕೋಬಹುದು. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಲಿಮಿಟ್ ಇರೋದಿಲ್ಲ. ಎಷ್ಟು ಬೇಕಾದ್ರೂ ಮ್ಯಾಕ್ಸಿಮಮ್ ದರ್ ಇಸ್ ನೋ ಲಿಮಿಟ್. ಸೊ ಕಸ್ಟಮರ್ ಕ್ಯಾನ್ ಸೆಂಡ್ ಎನಿ ಮ್ಯಾಕ್ಸಿಮಮ್ ಅಮೌಂಟ್ ಆಸ್ ಹಿ ವಿಶ್.
ಸೊ ಅದಕ್ಕೆ ಇಲ್ಲಿ ಯಾವುದೇ ರೀತಿ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನೋದು ಇರೋದಿಲ್ಲ, ಕೇವಲ ಮಿನಿಮಮ್ ಲಿಮಿಟ್ 2 lakh ಅನ್ನೋದು ಇದೆ. ಸೊ ಕಸ್ಟಮರ್ಸ್ ಆರ್ ವಿಲ್ಲಿಂಗ್ ಟು ಸೆಂಡ್ minimum 2 lakh rupee and above, so such kind of customers can opt for real-time gross settlement. Let's see what are the advantages of real-time gross settlement. RTGS ಇಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಈಗ ನೋಡೋಣ. ಮೊದಲನೇದಾಗಿ, it is safe and secure system for fund transfer. It is very safe and secure because strongest firewalls ಅನ್ನ ಬ್ಯಾಂಕಿಂಗ್ ಕಂಪನೀಸ್ ಪ್ರೊವೈಡ್ ಮಾಡ್ತವೆ. ಸೊ ಇದರಿಂದ ಯಾವುದೇ ರೀತಿಯ ಒಂದು ಹ್ಯಾಕಿಂಗ್ ಆಗೋದು ಅಥವಾ ಪರ್ಸನಲ್ ಡೀಟೇಲ್ಸ್ ಅನ್ನ ಕದಿಯುವಂತಹ ವ್ಯವಹಾರಗಳು ಯಾವುವು ನಡೆಯೋದಿಲ್ಲ. ಸೊ ದಟ್ RTGS is very safer and secure compared to other fund transfer services. RTGS transactions or transfers have no amount cap. ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ಗೆ ಯಾವುದೇ ರೀತಿಯ ಲಿಮಿಟ್ ಇಲ್ಲ, ಮಿನಿಮಮ್ 2 lakh ಅನ್ನೋ ಒಂದು ಲಿಮಿಟ್ ಇದೆ. ಸೊ ಆಸ್ ಆಫ್ ನೌ RBI clearly indicated that minimum amount in order to opt for RTGS is 2 lakh rupee. And the system is available on all the days, that is 24/7. That means 24 hours in a week. ನಾವು that means ಈ ಸರ್ವಿಸ್ ಅನ್ನು ಪಡೆಯಬಹುದು. ದಟ್ ಮೀನ್ಸ್ 24 hours 365 days ವಾರದ ಪ್ರತಿದಿನ ಅಂದ್ರೆ ವಾರದ 7 ದಿನಗಳಲ್ಲೂ ಈ ಒಂದು ಸರ್ವಿಸ್ ಕಸ್ಟಮರ್ಸ್ ಪಡೆಯಬಹುದು. ಅಂಡ್ ರೆಮಿಟರ್ ನೀಡ್ ನಾಟ್ ಯೂಸ್ ಫಿಸಿಕಲ್ ಚೆಕ್ ಆರ್ ಡಿಮ್ಯಾಂಡ್ ಡ್ರಾಫ್ಟ್. ಇಲ್ಲಿ ಈ ಒಂದು RTGS ಮಾಡೋದಕ್ಕೆ ರೆಮಿಟರ್ ಯಾವುದೇ ರೀತಿಯ ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅನ್ನು ಬಳಸಬೇಕು ಅಂತ ಒಂದು ಅವಶ್ಯಕತೆ ಇಲ್ಲ. ಜಸ್ಟ್ ಬೈ ಗಿವಿಂಗ್ ಕಮಾಂಡ್, ಆನ್ಲೈನ್ ಕಮಾಂಡ್ ಅನ್ನು ಕೊಡೋ ಮುಖಾಂತರ ಕಸ್ಟಮರು ತನ್ನ ಅಕೌಂಟ್ ಇಂದ ಬೇರೆಯವರ ಅಕೌಂಟ್ಗೆ RTGS ಮುಖಾಂತರ ಈಸಿಯಾಗಿ, ಇನ್ಸ್ಟೆಂಟ್ ಆಗಿ, ಫಾಸ್ಟರ್ ಆಗಿ ಫಂಡ್ಸ್ ನ ಟ್ರಾನ್ಸ್ಫರ್ ಮಾಡಬಹುದಾಗಿದೆ. ಅಂಡ್ ಬೆನಿಫಿಷರಿ ನೀಡ್ ನಾಟ್ ವಿಸಿಟ್ ಎ ಬ್ಯಾಂಕ್ ಬ್ರಾಂಚ್ ಫಾರ್ ಡೆಪಾಸಿಟಿಂಗ್ ಎ ಪೇಪರ್ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ಕಸ್ಟಮರ್ ಖುದ್ದಾಗಿ ಫಿಸಿಕಲ್ ಆಗಿ ಬ್ಯಾಂಕ್ಗೆ ವಿಸಿಟ್ ಹಾಕಿ ದುಡ್ಡನ್ನ ಕಟ್ಟಬೇಕು, ಪೇಪರ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲಿ ಇಲ್ಲ. ಸೊ ಬೈ ಸಿಟಿಂಗ್ ಅಟ್ ಹಿಸ್ ಹೋಮ್ ಆರ್ ಬೈ ಸಿಟಿಂಗ್ ಅಟ್ ಹಿಸ್ ಆಫೀಸ್, ಕಸ್ಟಮರ್ ಕ್ಯಾನ್ ಈಸಿಲಿ ಇನ್ಸ್ಟಂಟ್ಲಿ ಟ್ರಾನ್ಸ್ಫರ್ ದಿ ಫಂಡ್ through the RTGS. Beneficiary need not be apprehensive about loss or theft of physical instruments or likelihood of fraudulent encashment thereof. So ಇಲ್ಲಿ ಬೆನಿಫಿಷರಿ, that means ಯಾರು ಈ ಅಮೌಂಟ್ ಅನ್ನು ಇಸ್ಕೊಂತಾನೋ ಆ ವ್ಯಕ್ತಿ ತನ್ನ ಅಮೌಂಟ್ ಯಾರೋ ಕದೀತಿದ್ದಾರೆ ಅಥವಾ ತನ್ನ ಚೆಕ್ ಕಳೆದೋಗಿದೆ ಅಥವಾ ಪೇಪರ್ ಇನ್ಸ್ಟ್ರೂಮೆಂಟ್ಸ್ ಡೆಸ್ಟ್ರಾಯ್ ಆಗಿದೆ, ಈ ಒಂದು ಸಮಸ್ಯೆಗಳು ಹಳೆ ಕಾಲದಲ್ಲಿ ಇದ್ವು. ಈಗ ಆ ಸಮಸ್ಯೆಗಳು ಎಲ್ಲ ಈ RTGS ಸಹಾಯದಿಂದ ಹೋಗಿವೆ, ಎರೇಸ್ ಆಗಿದೆ. ಬಿಕಾಸ್ RTGS ಸಹಾಯದಿಂದ ಬೆನಿಫಿಷರಿ ಈಸಿಯಾಗಿ ತನ್ನ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕ್ರೆಡಿಟ್ ಫೆಸಿಲಿಟಿಯನ್ನು ಪಡಿಬಹುದು. ದಟ್ ಮೀನ್ಸ್ ಅಕೌಂಟ್ಗೆ ಕ್ರೆಡಿಟ್ ಕಮಾಂಡ್ ಕೊಟ್ಟಿದ್ದಾರೆ ಅಂದ್ರೆ ಅಬ್ವಿಯಸ್ಲಿ ಅಕೌಂಟ್ಗೆ ಆ ಅಮೌಂಟ್ ಬಂದು ಸೇರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಹ್ಯಾಕಿಂಗು ಅಥವಾ ಯಾವುದೇ ರೀತಿಯ ಪೇಪರ್ ಇನ್ಸ್ಟ್ರೂಮೆಂಟ್ಸ್ ಲಾಸ್ಟ್ ಆಗಿ ಪೇಮೆಂಟು ಕೊಲ್ಯಾಪ್ಸ್ ಆಗಿದೆ, ಅದು ಪೇಮೆಂಟ್ ರಿಸೀವ್ ಆಗಿಲ್ಲ ಅನ್ನೋ ಒಂದು ಸಮಸ್ಯೆಗಳು ಇಲ್ಲಿ ಉಗಮವಾಗುವುದಿಲ್ಲ. ಅಂಡ್ remitter can initiate the remittances from his or her home, a place of work using internet banking if he or her bank offers such service. So ಇಲ್ಲಿ ಬ್ಯಾಂಕರು ಏನಾದರೂ RTGS ಸರ್ವಿಸ್ ಕೊಡ್ತಿದ್ದಾನಂದ್ರೆ, ಸೊ ಅಂತ ಕಸ್ಟಮರು ಆ ಬ್ಯಾಂಕ್ನ ಒಂದು RTGS ವ್ಯವಸ್ಥೆಯನ್ನ ಬಳಸ್ಕೊಂಡು, RTGS ಸರ್ವಿಸ್ ಅನ್ನ ಬಳಸ್ಕೊಂಡು ತನ್ನ ಆಫೀಸಲ್ಲಿ ಅಥವಾ ತನ್ನ ಹೋಮ್ ಅಲ್ಲೇ ಕೂತ್ಕೊಂಡು ಅವನು ಆ ಒಂದು RTGS ಮಾಡಬಹುದು. ದಟ್ ಮೀನ್ಸ್ ತನ್ನ ಅಕೌಂಟಿಂದ ಇನ್ನೊಬ್ಬ ಅಕೌಂಟ್ಗೆ ಈಸಿಯಾಗಿ ಫಂಡ್ಸ್ ನ ಈಸಿಯಾಗಿ ಟ್ರಾನ್ಸ್ಫರ್ ಮಾಡಬಹುದು. ಟ್ರಾನ್ಸಾಕ್ಷನ್ ಚಾರ್ಜಸ್ ಹ್ಯಾವ್ ಬೀನ್ ಕ್ಯಾಪ್ಡ್ ಬೈ RBI. ಇಲ್ಲಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಇರುತ್ತೆ, ಅದು RBI ಅವರು ಟೈಮ್ ಟು ಟೈಮ್ ಮಾಡಿಫೈ ಮಾಡ್ತಿರ್ತಾರೆ. ಆ ಒಂದು ಲಿಮಿಟ್ಸ್ ಪ್ರಕಾರ ಪ್ರತಿ ಬ್ಯಾಂಕು ಇಲ್ಲಿ ಚಾರ್ಜಸ್ ಅನ್ನ ಅಪ್ಲೈ ಮಾಡುತ್ತೆ. ಟ್ರಾನ್ಸಾಕ್ಷನ್ ಹ್ಯಾಸ್ ಲೀಗಲ್ ಬ್ಯಾಕಿಂಗ್. ಇಲ್ಲಿ ನಡೆಯುವಂತ ಪ್ರತಿ ಟ್ರಾನ್ಸಾಕ್ಷನ್ಗೂ ಲೀಗಲ್ ಸಪೋರ್ಟ್ ಇರುತ್ತೆ, ಬ್ಯಾಂಕಿಂಗ್ ಕಡೆಯಿಂದ ಮತ್ತೆ RBI ಕಡೆಯಿಂದ ಲೀಗಲ್ ಸಪೋರ್ಟ್ ಇರುತ್ತೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ದಿ RBI ಲೆಡ್ಜರ್ ಅಂಡ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿ ರೆಕಾರ್ಡೆಡ್ ಇನ್ ದಿ ಬ್ಯಾಂಕಿಂಗ್ ರಿಜಿಸ್ಟರ್ ಆಲ್ಸೋ. ಸೊ ಬ್ಯಾಂಕಿಂಗ್ ಕಂಪನಿ ರಿಜಿಸ್ಟರ್ ಆಲ್ಸೋ. ಸೊ ಇಲ್ಲಿ ಪ್ರತಿಯೊಂದಕ್ಕೂ ಲೀಗಲ್ ಆಗಿ ಒಂದು ಪ್ರೂಫ್ ಇರುತ್ತೆ, ಲೀಗಲ್ ಡಾಕ್ಯುಮೆಂಟೇಶನ್ ಇರುತ್ತೆ. ಸೊ ದಿಸ್ each and every transaction that has been conducted over the RTGS will be having legal backing. Now let us see what is e-check. Electronic check andre enu iga tilkonona. So you could see over the screen, e-check is similar to the traditional check what we are seen. ನಾವು ಏನು ಹಳೆ ಕಾಲದಲ್ಲಿ ಚೆಕ್ ನೋಡ್ತಿದ್ವಿ ಅದೇ ರೀತಿ ಇರುವಂತ ಒಂದು ಚೆಕ್, ಬಟ್ ಇಲ್ಲಿ ಎಲ್ಲ ಡಿಜಿಟಲ್ ರೂಪದಲ್ಲಿ, ಎಲೆಕ್ಟ್ರಾನಿಕ್ ರೂಪದಲ್ಲಿ ನಡೆಯುತ್ತೆ ಅಷ್ಟೇ. ಸೊ ಯಾವ ರೀತಿ ಎಲೆಕ್ಟ್ರಾನಿಕ್ ಮುಖಾಂತರ ಚೆಕ್ ಅನ್ನ ನಾವು ಬರೀಬಹುದು, ಚೆಕ್ ಅನ್ನ ಕೊಡಬಹುದು ಅನ್ನೋದನ್ನ ಈಗ ನೋಡೋಣ. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ವರ್ಷನ್ ಆರ್ ರೆಪ್ರೆಸೆಂಟೇಷನ್ ಆಫ್ ಎ ಪೇಪರ್ ಚೆಕ್. ಸೊ ಪೇಪರ್ ಚೆಕ್ ಏನಿದೆ ಅದರ ಒಂದು ಮಿರರ್ ಇಮೇಜ್ ಅಷ್ಟೇ, ಇದು ಅದರ ಒಂದು ರೆಪ್ರೆಸೆಂಟೇಷನ್ ಅಷ್ಟೇ, ಎಲೆಕ್ಟ್ರಾನಿಕ್ ರೂಪದಲ್ಲಿ ಇರುವಂತಹ ಒಂದು ರೆಪ್ರೆಸೆಂಟೇಷನ್ ಇದು.
The account holder writes an e-check using a computer or other type of electronic device and transmits the e-check to pay electronically. ಇಲ್ಲಿ ಅಕೌಂಟ್ ಹೋಲ್ಡರು ಈ ಒಂದು ಚೆಕ್ ಅನ್ನ ಡಿವೈಸಸ್ ಅನ್ನ ಬಳಸ್ಕೊಂಡು ಎಲೆಕ್ಟ್ರಾನಿಕ್ ಡಿವೈಸಸ್ ಅಂದ್ರೆ ಲ್ಯಾಪ್ಟಾಪ್ ಆಗ್ಬೋದು ಅಥವಾ ಮೊಬೈಲ್ ಡಿವೈಸ್ ಆಗ್ಬೋದು ಬಳಸ್ಕೊಂಡು ಈ ಒಂದು ಚೆಕ್ ಅನ್ನ ಬರೀತಾನೆ ಅಂಡ್ ಎಲೆಕ್ಟ್ರಾನಿಕಲಿ ಅವ್ರು ಏನ್ ಮಾಡ್ತಾರೆ ಆ ಒಂದು ಚೆಕ್ ಅನ್ನ ದಟ್ ಮೀನ್ಸ್ ಪೇಗೆ ಕೊಡ್ತಾನೆ, ಪೇಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಸೆಂಡ್ ಮಾಡ್ತಾನೆ. ಲೈಕ್ ಪೇಪರ್ ಚೆಕ್, ಈ ಚೆಕ್ಸ್ ಆರ್ ಸೈನ್ಡ್ ಬೈ ಪೇಯರ್ ಅಂಡ್ ಎಂಡೋಸ್ಡ್ ಬೈ ಪೇಯಿ. ಯಾವ ರೀತಿ ಪೇಪರ್ ಚೆಕ್ ಪೇಯಿ ಏನೋ ಎಂಡೋಸ್ ಮಾಡೋದು ಅಥವಾ ಪೇಯರ್ ಅದಕ್ಕೆ ಸೈನ್ ಹಾಕೋದು ಯಾವ ರೀತಿ ಇತ್ತು ಅದೇ ರೀತಿ ಇಲ್ಲಿ ಕೂಡ ನಡೆಯುತ್ತೆ. ಅಂದ್ರೆ payer, that means maker of the check will put his signature digitally and payee will make any endorsement if he wishes. So payee ಏನಾದರೂ ಎಂಡೋರ್ಸ್ಮೆಂಟ್ ಮಾಡಬೇಕು ಅಂದ್ರೆ ಆತ ಕೂಡ ಎಂಡೋರ್ಸ್ಮೆಂಟ್ಸ್ ಅನ್ನ ಡಿಜಿಟಲ್ ರೂಪದಲ್ಲಿ ಇಲ್ಲಿ ಮಾಡ್ತಾನೆ. E-checks are affixed with the digital signatures using a combination of smart cards and digital certificates. So ಇಲ್ಲಿ ಡಿಜಿಟಲ್ ರೂಪದಲ್ಲಿ ಸಿಗ್ನೇಚರ್ಸ್ ಚೆಕ್ ಮೇಲೆ ಬೀಳ್ತಿರುತ್ತೆ. ಮೇಕರ್ ಆಗಲಿ ಅಥವಾ ಎಂಡೋರ್ಸರ್ ಆಗಲಿ ಅಥವಾ ಪೇಯಿ ಆಗಲಿ ತಮ್ಮ ಸಿಗ್ನೇಚರ್ಸ್ ಅನ್ನ ಆ ಚೆಕ್ ಮೇಲೆ ಹಾಕಬೇಕು ಅಂದ್ರೆ ಡಿಜಿಟಲ್ ರೂಪದಲ್ಲಿ ಅವರು ಈ ಚೆಕ್ಗೆ ಸಿಗ್ನೇಚರ್ಸ್ ಅನ್ನ ಹಾಕ್ತಿರ್ತಾರೆ. ಡಿಜಿಟಲ್ signature is nothing but is a combination of smart card as well as digital certificates. And the paying banker validates the e-check and then charges the check writer's account for the check. So ಇಲ್ಲಿ ಪೇಯಿಂಗ್ ಬ್ಯಾಂಕರ್ ಯಾರಿದ್ದಾರೋ ಅವರು ಆ ಚೆಕ್ ಅನ್ನ ವ್ಯಾಲಿಡಿಟಿ ಇದೆಯಲ್ಲ ಅಂತ ಚೆಕ್ ಮಾಡ್ತಾರೆ. ವ್ಯಾಲಿಡಿಟಿ ಇದೆ, ಆ ಒಂದು ಎಲೆಕ್ಟ್ರಾನಿಕ್ ಚೆಕ್ಗೆ ವ್ಯಾಲಿಡಿಟಿ ಇದೆ, ಅದು ಲೀಗಲ್ ಆಗಿ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಮಾಡ್ತಿದೆ ಅಂದ್ರೆ ಪೇಯಿಂಗ್ ಬ್ಯಾಂಕರ್ ಅದನ್ನ ವ್ಯಾಲಿಡೇಟ್ ಮಾಡಿ ಆ ಒಂದು ಅಮೌಂಟ್ ಅನ್ನ ಪೇಯಿ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾರೆ. ಸೊ ಈ ರೀತಿ ಎಲೆಕ್ಟ್ರಾನಿಕ್ ಚೆಕ್ ಈಸ್ ರಿಸೆಂಬ್ಲೆನ್ಸ್ ಆಫ್ ನಾರ್ಮಲ್ ಪೇಪರ್ ಚೆಕ್. ಸೊ ನಾರ್ಮಲ್ ಆಗಿ ನಾವು ಏನು ಟ್ರೆಡಿಷನಲ್ ಅಲ್ಲಿ ಪೇಪರ್ ಚೆಕ್ ನೋಡ್ತಿದೀವಿ ಅದಕ್ಕೆ ಒಂದು ರೆಪ್ರೆಸೆಂಟೇಷನ್ ಆಗಿ ಇವಾಗ ಎಲೆಕ್ಟ್ರಾನಿಕ್ ರೂಪದಲ್ಲಿ ನಾವು ಚೆಕ್ ಅನ್ನ ಬರೆದಿದ್ದೆ ಆದ್ರೆ, ಡಿಜಿಟಲ್ ರೂಪದಲ್ಲಿ ಒಂದು ಚೆಕ್ ಅನ್ನ ಬರೆದಿದ್ದೆ ಆದ್ರೆ ಅದನ್ನೇ ಇಲ್ಲಿ ಈ ಚೆಕ್ ಅಂತ ಕರಿತೀವಿ. ಸೊ ಈ ಚೆಕ್ is simply we can understood as it is a check but it is written in the electronic mode. So electronic mode ಅಲ್ಲಿ, ಡಿಜಿಟಲ್ ಮೋಡ್ ಅಲ್ಲಿ ಒಂದು ಚೆಕ್ ಅನ್ನ ಬರೆದಿದ್ದೆ ಆದ್ರೆ ಅದನ್ನೇ ಇಲ್ಲಿ ಈ ಚೆಕ್ ಅಂತ ಕರಿತೀವಿ. This is all about today's session. Hope you enjoyed this session also. And these are my references. If you want to study much about these topics, just go through these references. These are the best references I have chosen, and hope you like it also. And in the next session, I'll be back with the one more good topic, one more innovative topic. So until then, keep smiling. This is Satish Kumar signing out.